ದರ್ಶನ್ ಅಂಡ್ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಈ ಮಧ್ಯೆ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಪೊಲೀಸರು ಮತ್ತಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ 84 ಲಕ್ಷ ಸೀಸ್ ಮಾಡಲಾಗಿದೆ. ಬೇರೆ ಬೇರೆ ಹೆಸರಿನಲ್ಲಿ ಖರೀದಿ ಮಾಡಿದ ವಿಚಾರ ಹೈದರಾಬಾದ್ FSL ಸಹಾಯವನ್ನ ಈಗ ಪೊಲೀಸರು ಕೋರಿದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ಆದಂತಹ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಂಗ ಬಂಧನದ ಅವಧಿ ಕೂಡ 14 ದಿನಗಳ ಕಾಲ ವಿಸ್ತರಣೆಯಾಗಿದೆ. ಹತ್ಯೆ ಬಗ್ಗೆ ಕೋರ್ಟ್ಗೆ ಮತ್ತಷ್ಟು ಮಾಹಿತಿಯನ್ನ ಈಗ ಪೊಲೀಸರು ಕೊಟ್ಟಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ 84 ಲಕ್ಷ ಹಣವನ್ನ ಸೀಸ್ ಮಾಡಿಕೊಂಡಿದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೇರೆ ಬೇರೆ ಹೆಸರಿನಲ್ಲಿ ಆರೋಪಿಗಳು ಸಿಮ್ ಖರೀದಿ ಮಾಡಿದ್ರು ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗಿರೋ ಹಿನ್ನೆಲೆಯಲ್ಲಿ FSL ಸಹಾಯವನ್ನ ಹೈದರಾಬಾದ್ FSL ನ ಸಹಾಯವನ್ನ ಈಗ ಪೊಲೀಸರು ಕೋರಿದ್ದಾರೆ. ಶವ ವಿಲೇವಾರಿಗಾಗಿ ಇವರು ಮಾಡಿದಂತಹ ಪ್ಲಾನ್ 164 ಅಡಿಯಲ್ಲಿ ಈಗಾಗಲೇ ಹೇಳಿಕೆಗಳನ್ನ ಹಲವರಿಂದ ದಾಖಲು ಮಾಡಲಾಗಿದೆ. ಅದರಲ್ಲಿ ಸ್ಟೋನಿ ಬ್ರೂಕ್ನ ಸಿಬ್ಬಂದಿ ಇರಬಹುದು, ಅವರ ಹೇಳಿಕೆ ಮತ್ತು ಡ್ರೈವರ್ ಹೇಳಿಕೆ, ಎಲ್ಲರ ಹೇಳಿಕೆಗಳನ್ನ ಈಗಾಗಲೇ ದಾಖಲು ಮಾಡಿಕೊಂಡಿದ್ದಾರೆ. ಸೊ ಈಗ ಸದ್ಯ ಈ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಇನ್ನಷ್ಟು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಅದನ್ನ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಈಗ ಯಾವ್ಯಾವ ಸಿಮ್ಗಳನ್ನ ಖರೀದಿ ಮಾಡಿದ್ರು, ಯಾರ್ಯಾರ ಹೆಸರಿನಲ್ಲಿ, ಅದರಲ್ಲಿ ಯಾವ ರೀತಿಯಾದಂತಹ ಮಾತುಕತೆಗಳಾಗಿತ್ತು, ಮೆಸೇಜ್ಗಳು ಶೇರ್ ಆಗಿತ್ತು ಮತ್ತು ಈ ಹಣದ ಟ್ರಾನ್ಸಾಕ್ಷನ್ ಅಥವಾ ಮಾತುಕತೆಗಳು ಈ ಒಂದು ಫೋನ್ ಸಂಭಾಷಣೆಯಲ್ಲಿ ಆಗಿತ್ತಾ, ಇದೆಲ್ಲದರ ಮಾಹಿತಿಯನ್ನ ಈಗ ಕಲೆ ಹಾಕಬೇಕಾಗಿದೆ. ನಿನ್ನೆಯಷ್ಟೇ ರೇಣುಕಾ ಸ್ವಾಮಿಯ ಕುಟುಂಬಸ್ಥರನ್ನ ಭೇಟಿ ಮಾಡಿ ಡ್ಯೂಪ್ಲಿಕೇಟ್ ಸಿಮ್ಗೆ ಸಂಬಂಧಪಟ್ಟ ಹಾಗೆ ಅವರ ಆಧಾರ್ ಕಾರ್ಡ್ ಅನ್ನು ಕೂಡ ಪಡ್ಕೊಳ್ಳಲಾಗಿತ್ತು. ಹೆಚ್ಚುವರಿ ತನಿಖೆಯನ್ನ ಈಗ ಮುಂದುವರಿಸ್ತಾ ಇದ್ದಾರೆ. ಮಾಹಿತಿಗಳನ್ನ ಸಂಗ್ರಹ ಮಾಡುವಂತಹ ಕಾರ್ಯದಲ್ಲಿ ಪೊಲೀಸರು ತೊಡಗಿಕೊಂಡಿದ್ದಾರೆ. 84 ಲಕ್ಷ ಹಣ ಸೀಸ್ ಆಗಿತ್ತು. ಈ ಹಣವನ್ನ ಯಾರ್ಯಾರಿಗೆ ಹಂಚಿಕೆ ಮಾಡಿದ್ರು ಮತ್ತು ಈ ಪ್ರಕರಣವನ್ನ ಕ್ಲೋಸ್ ಮಾಡಿ ಇನ್ನೊಬ್ಬರ ಹೆಗಲ ಮೇಲೆ ಹಾಕ್ಲಿಕ್ಕೆ ಯಾವ ರೀತಿಯಾದಂತಹ ಪ್ರಯತ್ನಗಳು ಆಗಿತ್ತು, ಇದಕ್ಕೆ ಸಂಬಂಧಿಸಿದಾಗೆ ತಮ್ಮ ಒಂದು ಮೊಬೈಲ್ ನ ದೂರವಾಣಿ ಸಿಮ್ ಇದೆಯಲ್ಲ ಅದರಲ್ಲೇ ಮಾತುಕತೆ ಆಗಿತ್ತಾ ಅಥವಾ ಅದಕ್ಕಾಗಿ ಪ್ರತ್ಯೇಕ ಸಿಮ್ಗಳನ್ನ ಖರೀದಿ ಮಾಡಿದ್ರ ಇತ್ಯಾದಿ ಮಾಹಿತಿಗಳನ್ನ ಪೊಲೀಸರು ಈಗ ಮುಂದುವರಿಸ್ತಾ ಇದ್ದಾರೆ. ತನಿಖೆಯ ಮೂಲಕವಾಗಿ ಮಾಹಿತಿಗಳನ್ನ ಕಲೆ ಹಾಕ್ಲಿಕ್ಕಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಮತ್ತಷ್ಟು ಮಾಹಿತಿಗಳನ್ನ ಈಗ ಕೋರ್ಟ್ಗೆ ಕೊಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಏನೆಲ್ಲ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ಅಂತ? ದಿವ್ಯಾ, ಪ್ರಮುಖವಾಗಿ ಇವತ್ತು ಅವರ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯಾಗಿತ್ತು. ಅದರಿಂದ ಅವರನ್ನ ಮತ್ತೆ ನ್ಯಾಯಾಂಗ ಬಂಧನದ ಅವಧಿಯನ್ನ ಮುಂದುವರ್ಸಕ್ಕೆ ಒಂದಷ್ಟು ವಿಚಾರಗಳನ್ನ ಕೊಟ್ಟಿದ್ದಾರೆ, ಒಂದಷ್ಟು ಸಾಕ್ಷ್ಯಗಳನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಅವರಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಈ ಕೊಲೆ ಪ್ರಕರಣದಲ್ಲಿ ಬರೋಬ್ಬರಿ 83,65,500 ರೂಪಾಯಿಗಳನ್ನ ಬಳಸ್ಕೊಂಡಿದ್ದಾರೆ. ಅದನ್ನ ಆರೋಪಿಗಳ ಬಳಿಯಲ್ಲಿ ನಾವು ಪಡ್ಕೊಂಡಿದೀವಿ ಅಂತೇಳಿ. ಅಂದ್ರೆ ಆರೋಪಿಗಳು ಬೇರೆ ಬೇರೆ ಆರೋಪಿಗಳೇನಿದ್ರು, ಆರೋಪಿಗಳು ಏನು ಹಣವನ್ನ ಪಡ್ಕೊಂಡು ಸರೆಂಡರ್ ಆಗುವಂತದ್ದು, ಏನು ಪೊಲೀಸರ ಮುಂದೆ ಸರೆಂಡರ್ ಆಗಿ ಇಡೀ ಪ್ರಕರಣವನ್ನ ತಮ್ಮ ಮೇಲೆ ಹೊತ್ಕೊಳ್ಳುತ್ತ ಪ್ರಯತ್ನಗಳನ್ನ ಮಾಡಿದ್ರು. ಅದು 30 ಲಕ್ಷ ಹಣ, ಜೊತೆಗೆ ದರ್ಶನ್ ಅವರ ಮನೆಯಲ್ಲಿ ಸಿಕ್ಕಿದಂತ 37,40,000 ಏನಿತ್ತು ಅದು ದುಡ್ಡು. ಅದಾದ ನಂತರ ವಿಜಯಲಕ್ಷ್ಮಿ ಅವರ ಬಳಿಯಲ್ಲಿ ತೆಗೆದುಕೊಂಡಂತ 3 ಲಕ್ಷ ಹಣ, ಅದಾದ ಬಳಿಕ ಇನ್ನು 23 ಲಕ್ಷ ಹಣವನ್ನ, ಅಂದ್ರೆ ಟೋಟಲ್ ಈಗ 83 ಲಕ್ಷ ಹಣವನ್ನ ನಾವು ವಶಕ್ಕೆ ತೆಗೆದುಕೊಂಡಿದೀವಿ. ಜೊತೆಗೆ ಈ ಆರೋಪಿಗಳೇನಿದ್ದಾರೆ, ಆರೋಪಿಗಳು ಇಡೀ ಪ್ರಕರಣದಿಂದ ಮರೆಮಾಚಲಿಕ್ಕೆ ಮತ್ತು ತಪ್ಪಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಆ ಪ್ರಯತ್ನಗಳ ಮೂಲಕ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇವರು ಬೇರೊಬ್ಬರ ಸಿಮ್ಗಳನ್ನ ಖರೀದಿ ಮಾಡುವಂತದ್ದು, ಬೇರೊಬ್ಬರ ಹೆಸರಲ್ಲಿ ಸಿಮ್ ಅನ್ನ ಖರೀದಿ ಮಾಡುವಂತದ್ದು, ಅದ್ರ ಮೂಲಕ ಮೋಸವನ್ನ ಮಾಡುವಂತದ್ದು, ಜೊತೆಗೆ ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳುವಂತ ಒಂದು ಪ್ರಯತ್ನಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಹೇಳ್ತಾ ಹೋಗ್ತಾ ಇರುವಂತದ್ದು. ಜೊತೆಗೆ ಹೈದರಾಬಾದ್ ನ CSFSL ಏನಿದೆ, ಅಂದ್ರೆ FSL ಕೇಂದ್ರ ಸರ್ಕಾರದ FSL ಏನಿದೆ, ಅಲ್ಲಿಗೆ ಕೆಲವೊಂದು ಸ್ಯಾಂಪಲ್ಸ್ ಗಳನ್ನು ಕೂಡ ಕಳ್ಸಿಕೊಟ್ಟಿದೀವಿ. ಸ್ಯಾಂಪಲ್ಸ್ ಗಳು ಕೂಡ ಕೊಟ್ಟಿರುವಂತದ್ದು, ಅದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಅದನ್ನು ಕೂಡ ಕಲೆ ಹಾಕ್ತಾ ಇದೀವಿ ಅಂತೇಳಿ ಹೇಳಿದ್ದಾರೆ. ಜೊತೆಗೆ ಪ್ರಕರಣದಲ್ಲಿ ಆರೋಪಿಗಳು ಪ್ರಭಾವಿಗಳಾಗಿದ್ದಾರೆ. ಜೊತೆಗೆ ಹಣ ಬಲವನ್ನ ಹೊಂದಿದ್ದಂತವ್ರು ಮತ್ತು ಅಭಿಮಾನಿ ಬಳಗವನ್ನ ಹೊಂದಿರುವಂತವ್ರು. ಇವರನ್ನ ಜಾಮೀನಿನ ಮೇಲೆ ಹೊರಗಡೆ ಬಿಟ್ರೆ ಅಥವಾ ಅವರನ್ನ ಹೊರಗಡೆ ಬಿಟ್ರೆ ಅವರು ಸಾಕ್ಷ್ಯ ನಾಶ ಮಾಡುವಂತದ್ದು, ಜೊತೆಗೆ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಾರೆ ಅಂತ ಹೇಳಿ ಒಂದು ಉಲ್ಲೇಖವನ್ನ ಮಾಡಿರುವಂತದ್ದು. ಇನ್ನೊಂದು ಪ್ರಮುಖವಾಗಿ ಅವರು ಹೇಳ್ತಾ ಹೋಗ್ತಾರೆ, 164 ನ ಅಡಿಯಲ್ಲಿ ಈಗಾಗಲೇ 4 ಜನರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿದೀವಿ. 4 ಜನ ಹೇಳಿಕೆಗಳೇನಿತ್ತು, ಆ ಹೇಳಿಕೆಗಳು ಕೂಡ ಈ ಪ್ರಕರಣಕ್ಕೆ ಪೂರಕವಾದ ಸಾಕ್ಷಿಗಳಾಗಿರುವಂತದ್ದು, ಮತ್ತೆ DVR ಗಳ ರಿಟ್ರೀವ್ ಮಾಡುವಂತದ್ದು, ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕೊಡ್ತಾ ಹೋಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ನ್ಯಾಯಾಲಯಕ್ಕೆ ಯಾವ ರೀತಿಯಲ್ಲಿ ಕನ್ವಿನ್ಸ್ ಅನ್ನ ಮಾಡ್ಬೇಕು ಮತ್ತು ಪ್ರಕರಣದಲ್ಲಿ ಯಾವ ರೀತಿಯ ಮಾಹಿತಿಗಳನ್ನ ನೀಡಬೇಕು ಆ ಮಾಹಿತಿಗಳನ್ನ ನೀಡಿದ್ದಾರೆ. ಮತ್ತು ಯಾರು ಏನು ಆಟೋ ರಿಕ್ಷಾ, ಅಂದ್ರೆ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಬಿಸಾಡೋ ಸಂದರ್ಭದಲ್ಲಿ ಆಟೋ ರಿಕ್ಷಾವನ್ನ ಬಳಸಿದಂತ ಏನು ಆಟೋ ಚಾಲಕ ಏನಿದ್ದಾನೆ ಆತನ ಹೇಳಿಕೆಗಳನ್ನು ಕೂಡ ದಾಖಲನ್ನ ಮಾಡ್ಕೊಂಡಿದೀವಿ ಅಂತೇಳಿ
ಕೂಡ ಉಲ್ಲೇಖವನ್ನ ಮಾಡಿರುತ್ತದೆ. ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಅವರನ್ನ ಎಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಬಹುದು, ಜೊತೆಗೆ ಅವರ ಜಾಮೀನಾದ್ರೂ ಅರ್ಜಿಯನ್ನ ಹಾಕಿದ್ರೆ ಜಾಮೀನು ಅರ್ಜಿಯನ್ನ ಯಾವ ರೀತಿಯಲ್ಲಿ ವಜಾಗೊಳಿಸಬೇಕು, ಈ ರೀತಿಯ ಟ್ಯಾಕ್ಟಿಕ್ ಗಳನ್ನ ಈಗ SPP ಕಡೆಯಿಂದ ಮಾಡ್ತಾ ಇರುವಂತದ್ದು. ಪ್ರಸನ್ನ ಕುಮಾರ್ ಅವರು ಇವತ್ತು ಆಕ್ಷೇಪಣೆ ಮತ್ತು ರಿಮಾಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದಾಗ ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಕೊಟ್ಟಿರುವಂತದ್ದು. ಬರೋಬ್ಬರಿ 16 ಪುಟಗಳ ರಿಮಾಂಡ್ ಪ್ರತಿ ಏನಿತ್ತು, ಆ ರಿಮಾಂಡ್ ಪ್ರತಿಯಲ್ಲಿ ಇದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಉಲ್ಲೇಖವನ್ನ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ಆರೋಪಿಗಳ ಬಳಿ ಇದ್ದಂತಹ 84 ಲಕ್ಷ ಹಣ ಇದು ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಳಕೆ ಆಗಿರುವಂಥದ್ದು ಅನ್ನೋದು ಸದ್ಯದ ಒಂದು ಮಾಹಿತಿ. ಆ ಕಾರಣಕ್ಕಾಗಿ ಅದನ್ನು ಸೀಸ್ ಮಾಡಿಕೊಂಡಿದ್ದಾರೆ. ಈ ಒಂದು ವಿಚಾರವನ್ನು ಕೂಡ ಕೋರ್ಟ್ಗೆ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ಆರೋಪಿಗಳು ಬೇರೆ ಬೇರೆ ಹೆಸರಿನಲ್ಲಿ ಸಿಮ್ಗಳನ್ನು ಖರೀದಿ ಮಾಡಿ ತಮ್ಮ ಮಾತುಕತೆಯನ್ನು ನಡೆಸಿದ್ರು. ಈ ಕೃತ್ಯ ನಡೆಸೋದಕ್ಕೂ ಮುಂಚಿನಿಂದ ಆಮೇಲೆ ಮುಗಿದ ನಂತರದಲ್ಲಿ ಎಲ್ಲವೂ ಕೂಡ ಬೇರೆ ಬೇರೆ ಸಿಮ್ಗಳಿಂದಲೇ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಕ್ಕಾಗಿ FSL ಹೈದರಾಬಾದ್ ಪೊಲೀಸರು ಹೈದರಾಬಾದ್ FSLನ ಒಂದು ಸಹಾಯವನ್ನು ಕೂಡ ಪೊಲೀಸರು ಈಗ ಕೋರಿದ್ದಾರೆ. ಮತ್ತು 164 ಹೇಳಿಕೆಯನ್ನ 4ರಿಂದ ಪಡ್ಕೊಳ್ಳಲಾಗಿದೆ. ಇದರ ವಿಚಾರವನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನ ಇವತ್ತು SPP ಮಾಡಿದ್ದಾರೆ.